ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ. ಬರೀ ಸುಮಾರು ದಿವಸ ಆಯ್ತಲ್ಲ ಈ ಥರದ ಬ್ಲಾಗ್ ಎಲ್ಲ ಆಗಿದೆ. ಈ ವಾಟರ್ ಬಾಟ್ಲಿಂದ ನನಗೆ ಹೆಚ್ಚು ಕಮ್ಮಿ ಒಂದು 15,000 ಖರ್ಚು ಆಯ್ತು. ವೀಡಿಯೋಸ್ ಇತ್ತಲ್ಲ ರೆಗ್ಯುಲರ್ ಆಗಿ ಹಾಕ್ತಿರಲೇ ಇದೆ. ಯಾರ ಕಣ್ಣು ಬಿತ್ತು ಕಾಂಬ ನಾನು ಆದಷ್ಟು ಟ್ರೈ ನನ್ನ ಮೊಬೈಲ್ ಇಟ್ಟಿ ಬಂದ ನಮ್ಮ ಮನೆಗೆ ಎರಡು ಗೈಸ್ ಮೊಬೈಲ್ ಆ್ಯಪರ್ದೊಳಗೆ ಆಲ್ರೆಡಿ ಲೇಟ್ ಆಯ್ತು. ಅವ್ರು ಬಂದು ಅರ್ಧ ಗಂಟೆ ಆಯ್ತು ಅಂದ್ರೆ ಲೇಟ್ ಆಯ್ತು ಸ್ವಲ್ಪ. ಎಂತ ಮಾಡೋಕ್ಕಿಲ್ಲ, ಯಾರು ಪಟ್ಟ ಒಂದು ಶೂ ಸ್ಟಾರ್ಟ್ ಮಾಡ್ತು ತಡ್ಬಿಟ್ಟು ಮಾಡಲ. ನಮ್ಮ ಫೋಟೋಗ್ರಾಫರ್ಸಿಗೆ ಟೈಮ್ ಟು ಟೈಮ್ ಊಟ ಸಿಕ್ಕುವುದಿಲ್ಲ. ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ. ಎಲ್ಲ ಹೆಂಗಿದ್ರಿ, ಹುಷಾರಿದ್ರಿ ಅನ್ಕಂತೆ. ಸೊ ಒಂದು ಬರ್ತ್ಡೇ ಶೂಟ್ ಇತ್ತು, ಹಾಲಾಡಿಯೆಲ್ಲ ಹೋತಿದ್ದೆ. ಕಾಮ ಹೆಂಗೆಲ್ಲ ಅದು ಶೂಟ್ ಅಂದೇಳಿ ತೋರಿಸ್ದೆ ನಿಮಗೂ. ಬರೀ ಸುಮಾರು ದಿವಸ ಆಯ್ತಲ್ಲ ಈ ಥರದ ಬ್ಲಾಗ್ ಎಲ್ಲ ಆಗಿದೆ. ಕಾಮ ಗಮ್ಮತ್ತು ಹತ್ತ ಎಂತ ಹತ್ತ. ನಮ್ಮೊಟ್ಟಿಗೆ ಶರತ್ ಇದ್ದ, ಹಾಗೆ ರಾಘು ಬ್ರೋ ಹತ್ರಲ್ಲೇ ರಾಘಣ್ಣಲ್ಲೇ ಸಿಕ್ತರು. ಬನ್ನಿ ನಾವಿಬ್ಬರೇ ಅನ್ಸುತ್ತೆ ಇವತ್ತು ಶೂಟಿಗೆ. ಎಂತೆಲ್ಲ ಆಯ್ತು ಗಮ್ಮತ್ತು ನಿಮಗೂ ತೋರಿಸ್ತೆ. ಹಾಬ ಹೆಚ್ಚು ಕಮ್ಮಿ ಲಡಾಖ್ ಸೀರೀಸ್ ಆದಮೇಲೆ ಸ್ವಲ್ಪ ಒಂಥರ ವೀಡಿಯೋಸ್ ಇತ್ತಲ್ಲ ರೆಗ್ಯುಲರ್ ಆಗಿ ಹಾಕ್ತಿರಲೇ ಇದೆ. ಎಂತಕ್ಕಂತೇಳಿ ಗೊತ್ತಿಲ್ಲ, ಯಾರ ಕಣ್ಣು ಬಿತ್ತು ಇಲ್ಲ ಕನ್ಸಿಸ್ಟೆನ್ಸಿ ತಪ್ಪಿ ಹೋಯ್ತು. ಮುಂಚೆ ಒಂದು ರೇಂಜಿಗಾರು ಒಂದು ಕಂಟಿನ್ಯೂ ವೀಡಿಯೋ ಹಾಕ್ತಿದ್ದೆ. ಕಡಿ ಎಲ್ಲಿತ್ತು ಮಾರ ಇದು ಕಡಿಕ ಎಲ್ಲ ಹುಡ್ಚಿ ಹೋಯ್ತು. ಈಗ ಕಾಂಬ ಆದಷ್ಟು ಕಮ್ ಬ್ಯಾಕ್ ಮಾಡಿಬಿಟ್ರೆ 500-600 ಆದಷ್ಟು ಟ್ರೈ ಮಾಡ್ತಿದ್ದೆ ಕಮ್ ಬ್ಯಾಕ್ ಮಾಡೋಕ್ಕೆ. ಎಷ್ಟಾದಷ್ಟು ರೆಗ್ಯುಲರ್ ವೀಡಿಯೋಸ್ ಹಾಕಿದ ಮೇಲೆ 4 ವರ್ಷ ಆಯ್ತು ಅನ್ಸುತ್ತೆ ಹೆಚ್ಚು ಕಮ್ಮಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಕರೆಕ್ಟಾಗಿ ಹಾಕಿರೆ ಎಲ್ಲೋ ಇರ್ತೀವಿ, ತುಂಬ ಮಿಸ್ ಮಾಡ್ಕೊಂಡೆ ಕೆಲವೊಂದೆಲ್ಲ. ಸೊ ಇನ್ಮೇಲೆ ಹಂಗೆ ಆಗ್ತಿಲ್ಲ ಅನ್ಸುತ್ತೆ, ಹೇಳೋಕ್ಕಾಗ್ತಿಲ್ಲ, ಸಿಚುವೇಶನ್ ಅಲ್ಲ. ಈಗ ಸ್ವಲ್ಪ ವರ್ಕ್ ಎಲ್ಲ ಕಮ್ಮಿ ಇತ್ತು, ಹಾಗಾಗಿ ಎಂಥವ್ರು ಮ್ಯಾನೇಜ್ ಆಗ್ತು. ಸೊ ಇನ್ನೊಂದು 2 ತಿಂಗಳು ಬಿಟ್ಟರೆ ಸೀಸನ್ ವರ್ಕ್ ಜಾಸ್ತಿ ಆಯ್ತು, ಆಗ್ಬೋದು. ಡಿಸೆಂಬರಿಂದ ಸ್ವಲ್ಪ ಬುಕ್ಕಿಂಗ್ಸ್ ಎಲ್ಲ ಇತ್ತು ಜಾಸ್ತಿ. ಸೊ ಅಷ್ಟೊತ್ತಿಗೆ ಎಂತ ಆದ್ಮೇಲೆ ಹೇಳೋಕ್ಕಾಗ್ತಿಲ್ಲ. ಕಾಂಬ ನಾನು ಆದಷ್ಟು ಟ್ರೈ ನನ್ನ ಮೊಬೈಲ್ ಇಟ್ಟಿ ಬಂದೆ ನಮ್ಮ ಮನೆಗೆ. 5 ರೂಪಾಯಿ ಇತ್ತಾ? ಹಾಂ 4 ಕಾಣಲ್ಲ ಅಲ್ಲೆಂತ ದುಡ್ಡಿತ್ತಾ? ಹಾಂ ಹೌದು. ಗಾಯ್ಸ್ ಎಂತ ಗಡ್ಬಿಡಿ ಅಂದೇಳಿ ಹೇಳ್ರ. ಎಲ್ಲ 200 ಕೊಡಿ. ಪಕ್ಕ ಅಲ್ಲ, ನನ್ನ ಮೊಬೈಲಿಗೆ ಕಾಲ್ ಮಾಡು ನನ್ನ ನಂಬರಿಗೆ. ಮೊಬೈಲ್ ಮನೆಗೆ ಬಿಟ್ಟು ಬಂದೆ, ಆಲ್ರೆಡಿ ಲೇಟ್ ಆಯ್ತು. 10:15 ಅಲ್ಲಿರ್ಕ ಯಾರು 10 ಆಯ್ತು. ನಾನು ಎಕ್ಸಾಕ್ಟ್ ಟೈಮ್ ಒಂದು 20 ಮಿನಿಟ್ಸ್ ಬೇಕು ಆಲ್ರೆಡಿ ಹೋಗಕ್ಕೆ. ಆ ಥರ ರೇಂಜಲ್ಲಿ ನಾನು ಬಂದದ್ದು. ಹಿಂಗಾಯ್ತಲ್ಲ, ಇಲ್ಲಲ್ಲ ರಿಂಗ್ ಹತ್ತಿತ್ತ? ಇಲ್ಲ, ಮನೆಗೆ ಬಿಟ್ಟೆ ನಾನು. ಹೌದು ರಿಂಗ್ ಹತ್ತಿತ್ತು. ಸಿಟ್ ಸ್ವಲ್ಪ ಹೊರಡೊತ್ತಿಗೆ ಗಡ್ಬಿಡಿ ಮಾಡ್ಕೊಂಬ. ಬನ್ನಿ ಸಾರಿ ಒಂದು 4-5 ಕಿಲೋಮೀಟರ್ ಬಂದಾಯ್ತು. ವಾಪಸ್ ಹೋಯ್ಕೀಗ. ಮನೆಗೆ ಬಿಟ್ಟು ಬಂದಿದೆ ಫೋನ್ 2 ಸಾಯ್ಲಿ ಮಾರ. ಎಲ್ಲರೂ ವಾಪದಿ ಗಡ್ಬಿಡಿ ಮಾಡೋಕ್ಕಾಗಂದು ಅದಕ್ಕೆ ಎಂತ ವಾಲ್ಟು ಬೈ ಗಾಳಿ ಹೋದಂಗಿತ್ತು. ಶ್ವಾಸ ಬಿಡ್ತೀವಲ್ಲ ನಮಗೆ ಬುಸ್ ಅಂದೇಳಿ. ಗೈಸ್ ಮೊಬೈಲ್ ಆ್ಯಪರ್ದೊಳಗೆ ಆಲ್ರೆಡಿ ಲೇಟ್ ಆಯ್ತು. ರಾಘು ಬಂದು ಆಲ್ರೆಡಿ ಶೂ ಸ್ಟಾರ್ಟ್ ಮಾಡಿದ್ದೆ. ಅವ್ರು ಬಂದು ಅರ್ಧ ಗಂಟೆ ಆಯ್ತು ಅಂದ್ರೆ. ನಂಗೆ ಬೇರೆ ಕಾಲ್ ಮಾಡಿದ, ಕಾಲ್ ರಿಸೀವ್ ಮಾಡೋಕೆ ಇಲ್ಲ, ಎಂತೆಲ್ಲ ಆಯ್ತು. ಎಸ್ ಲೆಟ್ಸ್ ಗೋ. ರಾಘು ಗಾಡಿ ಇಲ್ಲ
ಪಟ 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 ಶುರು ಮಾಡ್ಕಿ. ಸಾರಿ ಬಾಸ್, ಮೊಬೈಲ್ ಬಿಟ್ಟು ಬಂದೆ. ಆಲ್ರೆಡಿ ಡೆಕೋರೇಷನ್ ಚಂದ ಮಾಡಿರಿ ಕಣಿ. ಮಗುನೇ ಕಾಣ್ತೀರಿ ಹಂಗೆ ರೀ. ಏನಿದ್ರಿ ಅದು ಶುರು ಆಯ್ತಾ? ಅಲ್ಲೇ ಇತ್ತಲ್ಲ ಒಂಚೂರು ಹಿಂಗೆ ಆಟ ಆಡಿಸಿ. ಈಗ ಬ್ರದರ್ ಅಲ್ಲೇ ಒಂಚೂರು ಹಿಂಗೆ ಆಟ ಆಡಿಸ್ತೀನಿ. ರಾಘವಣ್ಣ ಒಂದು ಹಾಯ್ ಮಾಡಿ. ಲೇಟ್ ಆಯ್ತು ಸ್ವಲ್ಪ, ಎಂತ ಮಾಡೋಕ್ಕಿಲ್ಲ. ಯಾರು ಪಟ್ಟ ಒಂದು ಶೂ ಸ್ಟಾರ್ಟ್ ಮಾಡ್ತು, ತಡ್ಬಿಟ್ಟು ಮಾಡಲ. ರಾಘು ವಿಡಿಯೋ ಮಾಡ್ತಿದ್ದೆ. ರೆಡಿ ಸ್ಮೈಲ್ ಹಾ ಹಾ ಹಾ. ರೆಡಿ ಸ್ಮೈಲ್ ಹತ್ರ ಹಿಡ್ಕೊಂಡು ಮಗನ್ ಕೂರ್ಸ್ಬೇಕು. ಅಯ್ಯಯ್ಯೋ ಇಲ್ಲಪ್ಪ. ಬೇಡ, ನಾವು ಶೂಟ್ ಮಾಡ್ತೀವಿ. ಓಕೆ ನಮ್ಮ ಫೋಟೋಗ್ರಾಫರ್ಸಿಗೆ ಟೈಮ್ ಟು ಟೈಮ್ ಊಟ ಸಿಕ್ಕುವುದಿಲ್ಲ. ಹಾಗಾಗಿ ನಾವು ಸ್ವಲ್ಪ ಡಯೆಟಾಗೆಲ್ಲ ಇತ್ತಲ್ಲ, ಒಂದೆರಡು ಮೊಟ್ಟೆ, ಮುಳ್ಜಾಂತಿಕಾಯಿ ಎಲ್ಲ ಬೇಡ. ನಿಮ್ಗೆ ವೈಟ್ ಮಾತ್ರ ಎಲ್ಲೋ ದಟ್ಟಿ ಸ್ವಲ್ಪ ಡಯಟ್ ಆಗಿತ್ತು ಹಾಗೆ. ಪಟ ಪಟ ಮಾಡಿದ್ರೆ ಮಸ್ತ್ ಹೋಗಿ ಸೋತೋತ್ರು. ಮಂಡಿ ಪಟ ಪಟ ಬೇಕಾ ಬೇಡಿ. 9-3 ಗಂಟೆ ಹತ್ತು ಹೆಂಗು ಅಲ್ಲಿ ಬ್ಯಾಕಪ್ ಬೇಕಲ್ಲ, ಎಷ್ಟು ಸಾಕಂತ ಅನ್ಸುತ್ತಲ್ಲ. ಅಲ್ಲಿ ಈವೆಂಟ್ಸ್ ಇತ್ತು. ಪಾಪ ಮದುವೆ ಎಂಬಂತಂದ್ರೆ ಅಷ್ಟು ಪವಿತ್ರವಾದಂತಹ ಒಂದು ಸಂಬಂಧಗಳಾಗಿ ಕೈ ಹಿಡಿದು ಕಷ್ಟ ಸುಖ ನೋವು ನಲಿವು ಇವೆಲ್ಲದರಲ್ಲೂ ನೀವು ನಡ್ಕೊಂಡು ತೊಂದರೆ 3, 2, 1 ಅಂತ ಹೇಳಿಕೊಳ್ಳೆ ಹೆಂಗ್ ನಡ್ಕ ಬರ್ತ ಕಾಮ ನಡಿ ಕರ್ದು. ಸೊ ಒಬ್ರು ಪ್ರತಾಪ್ ಶೆಟ್ಟರ್ನ ಇನ್ನೊಬ್ರು ಕರ್ಕೊಂಡ್ಬಂದು ಕೂರ್ಸಕ್ಕಷ್ಟೇ ಆಯ್ತಾ. ನಾನು ನಮ್ಮ ಚಂಡಿಪತಿ ಹಿಂಗಿನ ಕಾರೆಲ್ಲ ತೆಗ್ಸಿ ಕೊಡಲೇ ಇಲ್ಲ. ಇಲ್ಲಿ ಕೆಳಗಿನ ತೆಗುದಾ ಇಲ್ಲಪ್ಪ ಅಂದ್ರೆ ಲೈಟ್ ಮೇಲೆ ಹಾಕುವ. 24 ಹಾಂ ಪಟ್ಟ ಈ ಕಡೆ ಸರ್, ನಾನು ಲೈಟ್ ಕೊಡ್ತೇವೆ ಅಂತ. ಇರಲಿ ನಿಮ್ಮ ಮೇಲೆ ಹೋಗಿ ನಾ ಲೈಟ್ ಕೊಡ್ತೇನೆ. ಜಾಗ್ರತೆ ಇಟ್ಕೋ. ತಡಿ ಒಂದು ನಿಮಿಷ ಇರು. ಮಾಡ್ಕೊಂಡಂತ ಒಂದು ಸಂಪ್ರದಾಯ ನಮ್ಮ ಹತ್ರ ಆ ಸಂಪ್ರದಾಯ ಇರಲಿ. ಬಟ್ ಇವತ್ತಿನ ಉಣ್ಣದೆಲ್ಲ ವೀಡಿಯೋ ಮಾಡೋಕೆ ನೆನಪೋಯ್ತು ಇವನಿಗೆ. ಬಾಳೆಲಿ ಕಂಡದ್ದೇ ಸಹ ವೀಡಿಯೋದೇ ನೆನಪೋಯ್ತು. ಸಾಮ ತಗೊಂಡ್ರೆ ಎಲ್ಲ ಡಯಟ್ ಎಲ್ಲ ಹಾರಿ ಹೋಯ್ತು ಈ ಜನ. ಯಾವುದೋ 2 ಸಲ ಚಿಲ್ಲಿ ಗಡ್ಡ. ಎಸ್ ಗಾಯ್ಸ್, ಇವತ್ತಿನ ಶೂಟ್ ಇಲ್ಲಿಗೆ ಮುಗೀತು. ನಮ್ಮ ತಲ್ಲ ಕೃಷಿ ಸುಮಾರು ಒಂದು 2 ಎಕರೆ ಗದ್ದೆ ಮಾಡ್ತಿದ್ರಿ ಈ ಸಲ.
ಹಂದಿ ಹುಟ್ಟುಳಿ ಅಂದ್ರೆ ಭಯಂಕರ ಹಂದಿ ಹಟ್ಟುಳಿ. ಹಂದಿ ಇಡೋರು ಯಾರು ಇದ್ರೆ ಬನ್ನಿ ಅಕ್ಕ. ಗೈಸ್ ನಂದು ಕಾರ್ಡ್ ತಗೋತಿದ್ರಿ ಇವ್ರ, ಇದೇ ಸಾಕ್ಷಿ. ನಾಳೆ ತಂದು ಕೊಡ್ತಾರಮ್ರ. ನಾಳೆ ಕೊಡು ಹಾಂ ಡೀಲ್ ಪಕ್ಕ ಪಕ್ಕ. ಮಂಡಿ ಮೇಲೆ ಕೈ ಹಿಡ್ಕೊಂಡು ಹೇಳಿ. ನನ್ನ ಮಂಡಿ ಮೇಲೆ, ನಿಮ್ಮ ಮಂಡಿ ಮೇಲೆ ಬ್ರೋ. ಕಾರ್ಡ್ ಕೊಟ್ಟಿದೆ, ಸಾಕ್ಷಿ ಇತ್ತು ನಾನು ಕೊಡು ವೀಡಿಯೋಗೆ. ಮತ್ತು ಹಂಗೆ ಈಗ ಇದೇ ಕೈ ನಾಳೆ ವಾಪಸ್ ಕೊಡ್ತೀವಿ. ಎಸ್, ಸಕ್ಸಸ್ಫುಲಿ ಇವೆಂಟ್ ಮುಗೀತು. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್. ಈ ಹೂ ಭಾರಿ ಚಂದ ಇತ್ತು ಕಣ್, ಚಂದ ತೋರ್ತಿದ್ದು ದೂರಿಂದ. ಅನ್ಲಾಕ್ ಮಾಡಿದೆ. ಓ ಹೋಗುತ್ತಂತೆಗೆ ಗೈಸ್. ಈ ವಾಟರ್ ಬಾಟ್ಲಿಂದ ನನಗೆ ಹೆಚ್ಚು ಕಮ್ಮಿ ಒಂದು 15,000 ಖರ್ಚು ಬಾಯ್ತು. ಎಂತಂದ್ರೆ ಈ ಬಾಟ್ಲ್ ಆ್ಯಕ್ಚುಲಿ ಹಿಂದೆ ಇಟ್ಟೇ ಇದೆ. ಸೊ ಒಂದು ಫ್ಲ್ಯಾಶ್ ಇದೆ, ಈ ಬಾಟ್ಲ್ ಲೀಕ್ ಆಗಿ ಫ್ಲ್ಯಾಶಿಂದ ಇದಕ್ಕೆ ನೀರು ಹೋಗಿ ಆ ಬ್ಯಾಟ್ರಿ ನೀರು ಹೋದ್ರಿಂದ ಫುಲ್ ಡೆಡ್ ಆಯಿತು. ಸೊ ಆ ಬ್ಯಾಟ್ರಿಗೆ 15,000 ಒಂದು ಬ್ಯಾಟ್ರಿ. ಸುಮ್ಮನೆ ಉಣ್ಲ ತಿನ್ಲ ಒಂದು ನೀರು ಬಾಟ್ಲಿ ಇಟ್ಟು ಅವತ್ತಿಂದ ಈಗಣಿ ಇಲ್ಲ ಇಟ್ಕಂಬ. ಮನೆಗೆ ಬ್ಲೈಂಡ್ಸ್, ವಿಂಡೋಸಿಗೆಲ್ಲ ಬ್ಲೈಂಡ್ಸ್ ಫಿಟ್ ಮಾಡು ಬತ್ತೆ ಅಂದಿರ. ಸೊ ಪಟ್ಟ ಹೋಯ್ಕಿ ಈಗ ಅಲ್ಲೋಗಿ ಫಿಟ್ಮೆಂಟ್ ಎಲ್ಲ ಮಾಡ್ಕೊಂಡು ಅದೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕಿರ್ತೆ ನಿಮಗೆ. ಮನೆ ವಿಂಡೋಸಿಗೆ ಬ್ಲೈಂಡ್ ಫಿಟ್ ಮಾಡೋದು. ಅಲ್ಲಿವರೆಗೂ ಕಾಯ್ತಾ ಇರಿ, ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.